ಏನೋ ಇದು ಅವ್ರವ್ರ ಹೆಸರುಗಳು ಬರ್ಕೊಂಬಿಟ್ಟು ಅವ್ರ ಉದ್ದಕ್ಕೆ ರೋಡ್ ಫುಲ್ಲು. ಕೊಲ್ಲಿ ಹಿಲ್ಸಲ್ಲಿ ಕೊಲ್ಲಿ ಹಿಲ್ಸ್ ಥರನೇ ಇರೋ ದೋಸೆ ತಿಂತಾ ಇದ್ದೀವಿ. ಈ ಥರ ನೇಚರ್ ಕಾಣಿಸ್ತಾರೆ, ಹೋಗ್ತಾ ಇರಬೇಕು ಅಲ್ಲೆಲ್ಲೋ ಅನ್ಸುತ್ತೆ. ಹೋಗ್ತಾ ಪ್ರೀಪೇಡ್ ಅನ್ಕೊಳ್ಳಿ, ಬರ್ತಾ ಪೋಸ್ಟ್ ಪೇಡ್. ಅಣ್ಣ ವಾಟ್ರ್ ನಲ್ಲ ಇರಕ್ಕ ನೋಡಿ. ಸೂರ್ಯ ಅಲ್ಲಿ ಕಾಣಿಸ್ತಾನೆ. ಇಲ್ಲೇ ಒಂದು 5 ನಿಮಿಷ ನಿಂತಿದ್ವಿ, ಸೂರ್ಯ ಓಪನ್ ಆಯಿತು. ಅಂದರೆ ಕ್ಲೌಡ್ಸ್ ಓಪನ್ ಆಯಿತು, ಸೂರ್ಯ ಕಾಣಿಸ್ತಾ ಇದೆ. ಸೊ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಯರ್ಕಾಡ್ ಮತ್ತು ಕೊಲ್ಲಿ ಹಿಲ್ಸ್ ಟ್ರಿಪ್ ಸೀರೀಸ್ನ ಕೊನೆಯ ಪಾರ್ಟ್ಗೆ ಸ್ವಾಗತ. ಈ ಪಾರ್ಟಲ್ಲಿ ನಾವು ಕಂಪ್ಲೀಟ್ ಕೊಲ್ಲಿ ಹಿಲ್ಸ್ನ ಎಕ್ಸ್ಪ್ಲೋರ್ ಮಾಡಿರೋದನ್ನ ನೀವು ನೋಡ್ಬೋದು. ವಿಚ್ ಹ್ಯಾಸ್ ಡೆಡ್ಲಿ 70 ಹೇರ್ಪಿನ್ ಬೆಂಡ್ಸ್ ಗುರು. ಹಾಗೆ ದಿ ಕಂಪ್ಲೀಟ್ ಬ್ಯೂಟಿ ಆಫ್ ಕೊಲ್ಲಿ ಹಿಲ್ಸ್ನ ನಿಮಗೆ ತೋರಿಸಿದ್ದೀನಿ. ಲೈಕ್ ಆಗಯ ಗಂಗೈ ವಾಟರ್ ಫಾಲ್ಸ್, ಅರಪಲೇಶ್ವರ ಟೆಂಪಲ್, ಸೀಕುಪರೈ ವ್ಯೂ ಪಾಯಿಂಟ್, ವೀರಂಗನೂರ್ಪಟ್ಟಿ ವ್ಯೂ ಪಾಯಿಂಟ್, ಆ್ಯಂಡ್ ದೆನ್ ನಾಮಕ್ಕಲ್ನಲ್ಲಿ ಇರೋ ಫೇಮಸ್ ಟೆಂಪಲ್ಸ್, ದಟ್ ಈಸ್ ನರಸಿಂಹಸ್ವಾಮಿ ಟೆಂಪಲ್ ಮತ್ತು ಆಂಜನೇಯ ಸ್ವಾಮಿ ಟೆಂಪಲ್. ಸೊ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫುಲ್ ವಿಡಿಯೋನ ನೋಡೋಣ. ಏನೋ ಇದು ಅವ್ರವ್ರ ಹೆಸರುಗಳು ಬರ್ಕೊಂಬಿಟ್ಟು ಅವ್ರ ಉದ್ದಕ್ಕೆ ರೋಡ್ ಫುಲ್ಲು ಇದೆ. ಇವರೆಲ್ಲ ಸೇರಿ ರೋಡ್ ಹಾಕಿರೋದು ಅನ್ಸುತ್ತೆ. ಓಕೆ, ಹಿಯರ್ ವಿ ಸ್ಟಾರ್ಟ್ ದಿ ಅಸೆಂಡಿಂಗ್ ಆಫ್ ಕೊಲ್ಲಿ ಹಿಲ್ಸ್. ಸೊ ಈ ಕೊಲ್ಲಿ ಹಿಲ್ಸ್ನ ಒನ್ ಆಫ್ ದಿ ಬೈಕರ್ಸ್ ಪ್ಯಾರಡೈಸ್ ಅಂತ ಕರೀತಾರೆ. ಆ ಕಡೆ ನೋಡಿ ಸನ್ಸೆಟ್ ಆಗ್ತಾ ಇದೆ, ಈ ಕಡೆ ಬೆಟ್ಟ ಹತ್ತುತ್ತಾ ಇದ್ದೀವಿ. ಕರ್ವ್ಸ್ ಮಾತ್ರ ಕ್ರೇಜಿ ಕರ್ವ್ಸ್ ಇದು. ಸೊ ಸುಮಾರು 70 to 80 ಕರ್ವ್ಸ್ ಇದೆ ಅಂತಾರೆ. ನೀವು ಇಲ್ಲಿ ಕೆಳಗಡೆ ಗೂಗಲಲ್ಲಿ ನೋಡ್ತಾ ಇರ್ಬೋದು ರೋಡು ಹೆಂಗೆ ಕಾಣುತ್ತೆ ಅಂತ. ನೋಡಿ ನೋಡಿ ಎಷ್ಟು ಕರ್ವ್ಸ್ ಇದೆ. ಒಂದು ಖುಷಿ ವಿಚಾರ ಏನಂದರೆ ನಾವು ವೀಕ್ ಡೇ ಬಂದಿರೋದ್ರಿಂದ ಟ್ರಾಫಿಕ್ ಇಲ್ಲ, ರೋಡ್ ಫುಲ್ ಖಾಲಿ. ಕ್ರೇಜಿ ಸನ್ಸೆಟ್ ಆಗ್ತಾ ಇದೆ. ಸಾಕಾಗಿ ಬರೋದು ಫೋಟೋ. ಇಲ್ಲೇ ಒಂದು ಫೋಟೋ ಹಾಕೊಂಡು ಹೋಗೋಣ. ಓಕೆ. ಸೀಕುಪರೈ ವ್ಯೂ ಪಾಯಿಂಟ್. ಐ ಥಿಂಕ್ ವಿ ವಿಲ್ ಗೋ ಹಿಯರ್ ಟುಮಾರೋ. ಸೀಕುಪರೈ ಪ್ರತಿಯೊಂದು ಕರ್ವಲ್ಲೂ ಇಲ್ಲಿಂದ ಲೊಕೇಶನ್ಸ್ ಏನೇನಿದೆ ಅದೆಲ್ಲ ಬೋರ್ಡ್ ಹಾಕಿದ್ದಾರೆ, ಅಡ್ವರ್ಟೈಸ್ಮೆಂಟ್. ಸೊ ಇನ್ನೂ ಅರ್ಧ ಬೆಟ್ಟ ಹತ್ತಿದ್ದೀವಿ ಅಷ್ಟೇ, ಇನ್ನೂ ಅರ್ಧ ಬೆಟ್ಟ ಹೋಗಿದೆ ಹೋಗೋಕ್ಕೆ. ಇಲ್ಲೆಲ್ಲೂ ಗಾಡಿ ಹಾಕೊಳ್ಳೋ ಅಷ್ಟು ಜಾಗ ಇಲ್ಲ. ಇಲ್ಲಿ ಹಾಕೊಂಡು ಫೋಟೋ ತಗೊಬೋದಿತ್ತು. ಇಲ್ಲಿಂದ ಇನ್ನೂ ಸಕ್ಕದಾಗಿ ವ್ಯೂ ಇದೆ, ಬಟ್ ಗಾಡಿ ಹಾಕೋಕ್ಕೆ ಜಾಗ ಇಲ್ಲ. ರೋಡ್ ಬರ್ತಾ ಚಿಕ್ಕದಿದೆ. ಪ್ರತಿಯೊಂದು ಏರ್ಪಿನ್ ಬೆಂಡ್ಗೂ ಬೋರ್ಡ್ ಹಾಕಿದ್ದಾರೆ ಎಷ್ಟನೇ ಏರ್ಪಿನ್ ಅಂತ. ಅಷ್ಟೇ ಆಗೋಯ್ತು, ಇನ್ನೊಂದು ಸ್ವಲ್ಪ ಇದೆ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಗುರು. ಅಂದರೆ ಒಂಥರ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಯಾರನ್ನ ಕೇಳಿದ್ರೆ. ನೀವೇ ಬಂದು ನೋಡಿ ಗೊತ್ತಾಗತ್ತೆ ಅನ್ಬೇಕು, ಹಂಗಿದೆ ಕರ್ವು. ಒಳ್ಳೆ ಎಕ್ಸ್ಪೀರಿಯನ್ಸು. 69 out of 70. ದಿಸ್ ಇಸ್ ದ ಲಾಸ್ಟ್ ಹೇರ್ಪಿನ್ ಬೆಂಡ್. ಆಯಿತು ಗುರು, ಆಯಿತು. ಅಷ್ಟೇ, ಇನ್ನು 10 ನಿಮಿಷಕ್ಕೆ ನಮ್ಮ ರೂಮ್ಸ್. ಬಟ್ ಗೂಗಲ್ ಮ್ಯಾಪ್ಸಲ್ಲಿ ಇನ್ನೂ ಕಾಣಿಸ್ತಾ ಇದೆ ಕರ್ವ್ಸು. ಏರ್ಪಿನ್ ಬೆಂಡ್ ಅಲ್ಲ ಅನ್ಸುತ್ತೆ, ಅದು ಸುಮ್ಮನೆ ಕರ್ವ್ ಇರೋದು ಅದು. ಅದಕ್ಕೆ ಎಷ್ಟೊಂದು ಜನ 80 ಕರ್ವ್ಸ್ ಇರೋದು ಅಂತಾರೆ ಕೊಲ್ಲಿ ಹಿಲ್ಸು, ಬಟ್ ಅಫಿಷಿಯಲಿ 70ನೇ. ಸರಿಗಿರೋದೇ ಮಾಡಿದ್ದೀವ ಬುಕ್ಕು. ಹಬ್ಬ ಮುಗೀತು ಗುರು. ಸೊ ಇದೆ ನಾವು ಸ್ಟೇ ಆಗ್ತಾ ಇರೋ ಹೋಟೆಲು, ಲೋಟಸ್ ರೆಸಾರ್ಟ್ಸ್ ಅಂತ. ದಿ ನೆಕ್ಸ್ಟ್ ಡೇ. ಹೆಲೋ ಸ್ನೇಹಿತರೆ, ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರಮ್ ಕೊಲ್ಲಿ ಹಿಲ್ಸ್. ಸೊ ಫೈನಲಿ ವಿ ಆರ್ ಇನ್ ಡೇ 3 ಆಫ್ ದಿ ಟ್ರಿಪ್. ನಿನ್ನೆ ರಾತ್ರಿ ಆ್ಯಕ್ಚುಲಿ ನಮ್ಮ ಲೋಟಸ್ ರೆಸಾರ್ಟ್ಸಿಗೆ ಬಂದು ಸ್ಟೇ ಆಗಿ ಜಸ್ಟ್ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಎಲ್ಲೂ ಏನೂ ವಿಸಿಟ್ ಮಾಡಲಿಲ್ಲ ಪ್ಲೇಸಸ್ಸು. ಸೊ ನಮ್ಮ ರೂಮ್ ಬಂದು ಇದೇನೆ, ಎಲ್ಲ ಸ್ವಲ್ಪ ಮಿಸ್ಸಿ ಆಗಿದೆ. ಸೊ ಟ್ರಿಪಲ್ ಬೆಡ್, 3 ಜನಕ್ಕೆ 3 ಬೆಡ್ಡು.
ಎಲ್ಲ ರೆಡಿ ಆಗ್ತಾ ಇದ್ದೀವಿ, ಇವಾಗ ಬೆಳಗ್ಗೆ ಆಗಿದೆ. ಆ್ಯಂಡ್ ಇದು ನೋಡಿ ನಮ್ಮ ಬಾಲ್ಕನಿ ವ್ಯೂ. ಸೊ ಇದು ಲೋಟಸ್ ರೆಸಾರ್ಟ್ಸ್ ಅನ್ನೋದು ಲೈಕ್ ಇಲ್ಲಿ ಕೊಲ್ಲಿ ಹಿಲ್ಸಲ್ಲಿ ಒನ್ ಆಫ್ ದಿ ಚೆನ್ನಾಗಿರೋ ಬಿಗ್ಗೆಸ್ಟ್ ಹೋಟೆಲ್ಸ್ ಅನ್ಬೋದು. ಲೈಕ್ ಒಳಗಡೆ ತುಂಬ ರೂಮ್ಸ್ ಇದೆ, ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ, ರೇಟ್ ಕೂಡ ಅಫೋರ್ಡಬಲ್ ಇದೆ. ಇವಾಗ ಟೈಮ್ ಬಂದು 9 ಗಂಟೆ. ಸೊ ಇನ್ನೊಂದು ಹಾಫ್ ಆನ್ ಅವರ್ಗೆ ಹೊರಟು ಫಸ್ಟ್ ಲೊಕೇಶನ್ ಬಂದು ಅಂಗೈ ಗಂಗೈ ಅನ್ನೋ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ದಿಸ್ ಈಸ್ ದಿ ಮೋಸ್ಟ್ ಅಟ್ರಾಕ್ಟಿವ್ ವಾಟರ್ ಫಾಲ್ಸ್ ಆಫ್ ದಿ ಕೊಲ್ಲಿ ಹಿಲ್ಸ್. ಸೊ ಹೆಂಗಿರುತ್ತೆ ನೋಡಬೇಕು. ಆ್ಯಂಡ್ ಆಲ್ಸೋ 1200 ಸ್ಟೆಪ್ಸ್ ಇದೆಯಂತೆ ಈ ಬೆಟ್ಟಕ್ಕೆ ಇಳಿಯೋಕ್ಕೆ. ಸೊ 1200 ಸ್ಟೆಪ್ಸ್ ಬೆಟ್ಟ ಇಳಿದಾದ್ಮೇಲೆ ವಿ ಕ್ಯಾನ್ ಸಿ ದಟ್ ಮೆಸ್ಮರೈಸಿಂಗ್ ವಾಟರ್ ಫಾಲ್ಸ್. ಟ್ರೈನ್ ಸೌಂಡ್ ಬರ್ತಾ ಇದೆ, ರೈಲ್ವೆ ಟ್ರ್ಯಾಕ್ ಬೇರೆ ಇದೆ ಅನ್ಸುತ್ತೆ ಇಲ್ಲಿ. ಅಯ್ಯೋ ಬಸ್ಸು ಗುರು, ಅಲ್ಲಿ ನೋಡ್ರಿ ಟ್ರೈನ್ ಹಾರನ್ ಹಾಕ್ಸ್ಬಿಟ್ಟವ್ರೆ ಬಸ್ಗೆ. ಓಕೆ, ಸೊ ಬನ್ನಿ ಈಗ ವಾಟರ್ ಫಾಲ್ಸ್ಗೆ ಹೋಗೋಣ. ಹೆಂಗಿದೆಯೋ ಟೇಸ್ಟು? ಓಕೆ, ಚೆನ್ನಾಗಿದೆ. ನೋಡಿದ್ರು ಕೊಲ್ಲಿ ಹಿಲ್ಸಲ್ಲಿ ಕೊಲ್ಲಿ ಹಿಲ್ಸ್ ಥರನೇ ಇರೋ ದೋಸೆ ತಿಂತಾ ಇದ್ದೀವಿ. ಸೊ ನಾವಿದ್ದೀವಿ ಈಗ ಅರಪಲೇಶ್ವರ ಅನ್ನೋ ಟೆಂಪಲ್ ಹತ್ರ. ಸೊ ಈ ಟೆಂಪಲ್ ತೀರದಲ್ಲೇ ಆ ಅಂಗೈ ಗಂಗೈ ವಾಟರ್ ಫಾಲ್ಸ್ ಬರೋದು. ಸೊ ಈ ಟೆಂಪಲ್ವರೆಗೂ ರೋಡ್ ಇದೆ, ಇಲ್ಲಿಂದ ಮೆಟ್ಲು ಸ್ಟೆಪ್ಸ್ ಇದೆ. ಸ್ಟೆಪ್ಸ್ನ ಇಳ್ಕೊಂಡು ಸುಮಾರು 1200 ಸ್ಟೆಪ್ಸ್ ಬರುತ್ತಂತೆ. ಅದನ್ನು ಇಳ್ಕೊಂಡು ಹೋದರೆ ನಮಗೆ ಫಾಲ್ಸ್ ಸಿಗುತ್ತೆ. ಸೊ ಫಸ್ಟು ಅಲ್ಲಿದೆ ನೋಡಿ, ಆ ಬೋರ್ಡ್ ಇದೆ, ಅಲ್ಲಿ ಹೋಗಿ ಇಳಿಬೇಕು. ಸೊ ಫಸ್ಟ್ ನಾವು ಫಾಲ್ಸ್ಗೆ ಹೋಗಿ ಅಲ್ಲಿ ನೀರಲ್ಲಿ ಆಟ ಆಡಿಕೊಂಡು ಅಲ್ಲೇ ಸ್ನಾನನೂ ಮಾಡಿಕೊಂಡು ಆಮೇಲೆ ಈ ಟೆಂಪಲ್ಗೆ ಬಂದು ದರ್ಶನ ಮಾಡೋಣ. ನೋಡಿ ಫಾಲ್ಸ್ಗೆ ಇಲ್ಲಿಂದ ಎಂಟ್ರಿ, ಆ ಕಡೆ ಟೆಂಪಲ್ ಇದೆ, ಅಲ್ಲಿಂದ ಈ ಕಡೆ ಬಂದರೆ ಇಲ್ಲಿಂದ ಸ್ಟೆಪ್ಸ್ ಶುರು ಆಗುತ್ತೆ. ಎಂಟ್ರಿ ಫೀ ಇದೆ ಅನಿಸುತ್ತೆ, ಎಂಟ್ರಿ ಫೀ ತೊಗೊಬೇಕು. ಅಣ್ಣ 3 ಮೆಂಬರ್ಸ್? ಹಾಂ 3. ಐ ಥಿಂಕ್ 30 bucks ಒಬ್ರಿಗೆ. ಇಲ್ಲೆಲ್ಲ ಇಂಗ್ಲೀಷಲ್ಲಿ ಏನೂ ಇಲ್ಲ, ಬೋರ್ಡು ಎಲ್ಲ ತಮಿಳೇ, ಅವ್ರ ಭಾಷೆನೇ. ನೋಡಿ ಚೇಂಜ್ ಬಂತು. ಸೊ ಒಬ್ರಿಗೆ 30 ರೂಪಾಯಿ. ನೋಡಿ ಎಕ್ಸ್ಟ್ರಾ ಕ್ಯಾಮ್ರಾ ಅಲೋ ಇಲ್ವಂತೆ ಇದ್ರಲ್ಲಿ ಹಾಕಿದ್ದಾರೆ. ಎಕ್ಸ್ಟ್ರಾ ಕ್ಯಾಮ್ರಾ ಏನಾನ ಕಾಣಿಸ್ಕೊಂಡ್ರೆ 2000 ರೂಪೀಸ್ ಫೈನ್ ಅಂತೆ. ಸೊ ಇವಾಗ ಫೋನ್ನಲ್ಲೇ ವೀಡಿಯೋ ತೆಗಿತಾ ಇದ್ದೀನಿ, ಕ್ಯಾಮ್ರಾ ಅಲೋ ಇಲ್ಲ ಅಂದಿದ್ದಕ್ಕೆ. ಬಟ್ ಬ್ಯಾಗಲ್ಲೇ ಇದೆ ಕ್ಯಾಮ್ರಾ. ಸೊ ಫುಲ್ಲು ಸ್ಟೆಪ್ಸೇ ಇರೋದು ವಾಟರ್ ಫಾಲ್ಸ್ ಕೆಳಗಡೆವರೆಗೂ 1200 ಸ್ಟೆಪ್ಸ್ ಇಳಿಬೇಕಂತೆ. ಸೊ ಈ ಮೆಟ್ಲು ವಾಪಸ್ ಮೇಲೆ ಹತ್ತಷ್ಟರಲ್ಲಿ ಸೂಪ್ ಇಳ್ದೋಗತ್ತೆ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಡಿ, ಮ್ಯಾಕ್ಸ್ ಒಂದು 10 ಮಿನಿಟ್ಸ್ ಸ್ನಾನ ಮಾಡ್ಕೊಂಡು ಬಂದ್ಬಿಡಿ ಅಂತಂದ. ಯಾರು ಸೆಕ್ಯೂರಿಟಿನ? ಯಾಕಂತೆ ಫ್ರೀಸ್ ಆಗುತ್ತಂತೆ ತಲೆ. ಅಣ್ಣ ವಾಟರ್ ನಲ್ಲ ಇರಕ್ಕ? ಹಾಂ ಉಳುದು ಕುಳಿಕಲ್ಲ, ಫೋರ್ಸ್ ఉంది. ಬೆಟರ್. ತುಂಬ ಇದಾರಿಗೆ ಕೂಲಿಂಗ್ ಯಾರಿಗೆ. ಸೌಂಡ್ ಕೇಳ್ಸೋಕ್ಕೆ ಶುರು ಆಯಿತು ವಾಟರ್ ಫಾಲ್ಸ್ ಆಲ್ರೆಡಿ. ಇನ್ನೂ 5 ನಿಮಿಷನೂ ಆಗಿಲ್ಲ ಇಳಿದು. ಬಟ್ ಇನ್ನೂ ಬೇಜಾನ್ ಇಳಿಬೇಕು. ಇಷ್ಟು ದೂರ ಯಾಕೆ ಸೌಂಡ್ ಕೇಳಿಸ್ತಾ ಇದೆ ಅಂದರೆ ಇಟ್ಸ್ ಲೈಕ್ ಬಿಗ್ಗೆಸ್ಟ್ ವಾಟರ್ ಫಾಲ್. ನೋಡೋಣ, ಅಲ್ಲಿ ನಿಮಗೆ ಹೋಗಿ ತೋರಿಸ್ತೀನಿ. ಜಾಸ್ತಿ ಇವಾಗ ಹೇಳಕ್ಕೆ ಹೋಗಲ್ಲ. ಹೈಟ್ ಜಾಸ್ತಿ ಇದೆ ಒಂದೊಂದು ಸ್ಟೆಪ್ಗೂ. ಅದೇ ಅವ್ರು ನೋಡಿ ಇವಾಗ ಹತ್ತುತ್ತಿದ್ರಲ್ಲ, ಸೂಪ್ ಇಳಿದೋಗಿತ್ತು ಅವ್ರಿಗೆ. ನಾವು ಹಂಗೆ ಹಚ್ಚೋದು ವಾಪಸ್ ಬಾ. ಸೊ ಲಾಸ್ಟಲ್ಲಿ ಇನ್ನೇನು ಫಾಲ್ಸ್ ಕಾಣಿಸ್ಬೇಕು ಅನ್ನೋ ಟೈಮಲ್ಲಿ ಸ್ಟೆಪ್ಸ್ ಇಲ್ಲ, ಈ ಥರ ಕಲ್ಲುಗಳಿದೆ, ಕಲ್ಲನ್ನೇ ಹತ್ಕೊಂಡು ಹೋಗ್ಬೇಕು. ನೋಡಿ ಫಾಲ್ಸ್ ಕಾಣಿಸೋಕ್ಕೆ ಶುರು ಆಗಿದೆ.
ಕ್ರೇಜಿ ಲೊಕೇಶನ್ನು. ಕೊಲ್ಲಿ ಹಿಲ್ಸಿಗೆ ಬಂದರೆ ಮಾತ್ರ ನೀವು ಇದು ಮಸ್ಟ್ ವಿಸಿಟ್ ಲೊಕೇಶನ್ನು, ಬರಲೇಬೇಕಿಲ್ಲಿ. ಅಷ್ಟು ಬ್ಯೂಟಿಫುಲ್ ಆಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ವಾಟರ್ ಫಾಲ್ಸಲ್ಲಿ ಸ್ವಲ್ಪ ರಿಸ್ಕಿ ಅನಿಸ್ಬೋದು, ಬಟ್ ಇಫ್ ಯು ಆರ್ ಟ್ರೂ ಅಡ್ವೆಂಚರಸ್ ಡೆಫಿನೆಟ್ಲಿ ಯು ಗಾನ ಡೂ ಇಟ್ ಆ್ಯಂಡ್ ಯು ವಿಲ್ ಎಂಜಾಯ್ ಇಟ್. ಸೊ ನಾವು ವಾಪಸ್ ಹೋಗ್ತಾ ಇದ್ದೀವಿ ಇಳ್ಕೊಂಡು. ಈಗ ಅಸಲಿ ಮಜಾ, ಫುಲ್ ಸುಸ್ತಾಗೋಗಿದೆ ನೀರಲ್ಲಿ ಆಟಾಡಿ. ಇವಾಗ ಮತ್ತೆ 1200 ಸ್ಟೆಪ್ಸ್ ಮೇಲೆ ಕತ್ತಬೇಕು. ಫೈನಲಿ ವಾಪಸ್ ಮೇಲೆ ಬಂದಾಯ್ತು ಗುರು. ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸು? ಕ್ರೇಜಿ ಆಗಿತ್ತು. ಮೆಟ್ಲತ್ತು ತುಂಬ ಕಷ್ಟ. ವಾಟರ್ ಫಾಲ್ಸ್ ಕ್ರೇಜಿ ವರ್ತು, ತುಂಬ ವರ್ತು. ನೀವು ಅಷ್ಟೆಲ್ಲ ಕಷ್ಟ ಬಿದ್ದು ಹೋಗಿ ಆ ವ್ಯೂ ನೋಡಿದ್ರೆ ಆ್ಯಂಡ್ ಅಷ್ಟು ಎಂಜಾಯ್ ಮಾಡಿರ್ತೀರಲ್ಲ, ಅದಕ್ಕೋಸ್ಕರ ತಿರ್ಗಾ ಹತ್ತಲೇಬೇಕು ಕಷ್ಟಪಟ್ಟು, ಏನು ಮಾಡೋಕ್ಕಾಗಲ್ಲ. ಹೌದು, ಹೋಗ್ತಾ ಎಕ್ಸ್ಟ್ರೀಮ್ ಆಗಿ ಎಂಜಾಯ್ ಮಾಡಿಬಿಟ್ಟಿದ್ದೀವಿ. ಹೋಗ್ತಾ ಪ್ರೀಪೇಡ್ ಅಂದ್ಕೊಳ್ಳಿ, ಬರ್ತಾ ಪೋಸ್ಟ್ಪೇಡು. ಓಕೆ, ಸೊ ಇವಾಗ ಟೆಂಪಲ್ ಹತ್ರ ಬಂದಿದ್ದೀವಿ. ಬಟ್ ಟೈಮ್ ಬಂದು 1:30ಗೆ ಕ್ಲೋಸ್ ಅಂತೆ ಟೆಂಪಲ್. ತಿರ್ಗಾ ಓಪನ್ ಆಗೋದು 2 ಗಂಟೆ, 2:30 ಅಂತಿದ್ದಾರೆ. ಸೊ ಇದೆ ನೋಡಿ ಅರಪಲೇಶ್ವರ ಟೆಂಪಲ್ ಅನ್ನೋದು. ಸೊ ಒಳಗಡೆ ಬಂದು ಶಿವನ ದೇವ್ರನ್ನ ನೋಡ್ಬೋದು ನೀವು. ಸೊ ಶಿವನ ಭಕ್ತರಿಗೋಸ್ಕರ ಕಟ್ಸಿರೋವಂಥ ದೇವಸ್ಥಾನ ಇದು. ಸೊ ಸುಮಾರು 1500 ವರ್ಷಗಳ ಹಿಂದೆ ಚೋಳರ ಕಾಲದಲ್ಲಿ ಈ ದೇವಸ್ಥಾನನ ಕಟ್ಸಿದ್ದಾರೆ. ಸೊ ಒಳಗಡೆ ಅಲೋ ಇಲ್ಲ, ಬಟ್ ಒಳಗೆ ಹೋದರೆ ನಿಮಗೆ ದ್ರಾವಿಡಿಯನ್ ಆರ್ಕಿಟೆಕ್ಚರಲ್ಲಿ ಗೋಪುರನ ಕಟ್ಸಿರೋದನ್ನು ನೋಡ್ಬೋದು. ಸೊ ಟೆಂಪಲ್ ಇವಾಗ ಸದ್ಯಕ್ಕೆ ಕ್ಲೋಸ್ ಇರೋ ಕಾರಣ ಒಳಗೆ ಹೋಗೋಕ್ಕಾಗ್ತಿಲ್ಲ. ಸೊ ಬನ್ನಿ ಈಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ರೈಟ್, ಸೊ ಇವಾಗ ಊಟ ಮುಗಿಸ್ಕೊಂಡು ಸಂಜೆ ಸನ್ಸೆಟ್ ಟೈಮ್ಗೆ ಇನ್ನೊಂದು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಸೊ ಇದ್ರ ಹೆಸರು ಸೀಕುಪರಾಯಿ ವ್ಯೂ ಪಾಯಿಂಟ್ ಅಂತ. ಸೊ ಇವಾಗ ಜಸ್ಟ್ ಇಲ್ಲೇ, ಜಾಸ್ತಿ ಏನು ನಡೆಯೋದೇನಿಲ್ಲ, ಗಾಡಿ ಪಾರ್ಕ್ ಮಾಡಿದ್ವಿ. ಸೊ ನೋಡ್ಬೋದು ಎಂಟ್ರೆನ್ಸ್ ಈ ಥರ ಇದೆ. ಆ್ಯಂಡ್ ಇಲ್ಲೊಂದು ಟವರ್ ಇದೆ, ತೋರಿಸ್ತೀನಿ ಬನ್ನಿ. ವಾಚ್ ಟವರ್. ಏನು ಕಾಣಿಸ್ತಾ ಇಲ್ಲ, ಫುಲ್ ಫಾಗು. ಲೊಕೇಶನ್ ಚೆನ್ನಾಗಿದೆ, ಬಟ್ ವ್ಯೂ ಏನೂ ಕಾಣಿಸ್ತಾ ಇಲ್ಲ ಫಾಗ್ ಇರೋ ಕಾರಣ. ಕೊಲ್ಲಿ ಹಿಲ್ಸ್ಗೆ ಒನ್ ಆಫ್ ದಿ ಫೇಮಸ್ ವ್ಯೂ ಪಾಯಿಂಟ್ ಇದು ಸೀಕುಪರಾಯಿ. ನಿಮಗೆ ಒಂಥರ ಇಲ್ಲಿ ಫುಲ್ ವೈಡಾಗಿ ಸಿಗುತ್ತೆ ವ್ಯೂ, ಅದಕ್ಕೆ ಇದು ಸ್ವಲ್ಪ ಫೇಮಸ್ಸು. ಇದು ಬಿಟ್ಟರೆ ಇನ್ನೊಂದು ವೀರಂಗುತಿ ಅಂತ ಬರುತ್ತೆ ವ್ಯೂ ಪಾಯಿಂಟು. ಅದು ಸ್ವಲ್ಪ ಅಂಡರ್ ರೇಟೆಡ್ ಆ್ಯಂಡ್ ಚಿಕ್ಕ ವ್ಯೂ, ಜಾಸ್ತಿ ಕಾಣಿಸಲ್ಲ. ನಮಗೆ ಟೈಮ್ ಇರಲಿಲ್ಲ, ಅದಕ್ಕೆ ಡೈರೆಕ್ಟ್ ಇಲ್ಲೇ ಬಂದ್ವಿ. ಸೊ ಇಲ್ಲಿ ಇವಾಗ ಸನ್ಸೆಟ್ ಏನು ಕಾಣಲ್ಲ, ಇದು ಜಸ್ಟ್ ವ್ಯೂ ಪಾಯಿಂಟ್ ಅಷ್ಟೇ. ಸನ್ಸೆಟ್ ಒಳಗೆ ಬಂದು ಸನ್ನೆ ಇಲ್ಲ ಇಲ್ಲಿ, ಇಲ್ಲ ಸನ್ಸೆಟ್ ಆ ಸೈಡ್ ಅನ್ಸುತ್ತೆ. ಇಲ್ಲ, ಇದೆ ಸನ್ಸೆಟ್, ಇದೇನೇನಾ? ಎಲ್ಲಿದೆ ಸೂರ್ಯ? ಅಲ್ಲಿ ಆರೆಂಜ್ ಲೈಟ್ ಕಾಣಿಸ್ತಿತ್ತು. ಅಣ್ಣ ಕೂಲಿಂಗ್ ಗ್ಲಾಸ್ ಹಾಕೊಂಡ್ಬಿಟ್ಟು ಆರೆಂಜ್ ಇದೆ ನೋಡಲ್ಲಿ ಅಂತ ಇದ್ದಾನೆ. ಇಲ್ಲಿ ನೋಡೋರು ಆರೆಂಜೇ ಇಲ್ಲ, ಯಾವುದು ಬರೀ ವೈಟ್ ಇದೆ ಅಲ್ಲಿ. ನೋಡಿ ಸೂರ್ಯ ಅಲ್ಲಿ ಕಾಣಿಸ್ತಾನೆ. ಇಲ್ಲೇ ಒಂದು 5 ನಿಮಿಷ ನಿಂತಿದ್ವಿ, ಸೂರ್ಯ ಓಪನ್ ಆಯಿತು. ಅಂದರೆ ಕ್ಲೌಡ್ಸ್ ಓಪನ್ ಆಯಿತು, ಸೂರ್ಯ ಕಾಣಿಸ್ತಾ ಇದೆ. ಸೂರ್ಯ ಓಪನ್ ಆಯಿತು, ಸೂರ್ಯಗೆ ಟಾರ್ಚ್ ಬಿಡ್ತಾವ್ರಪ್ಪ. ಎಲ್ಲ ನೋಡಿದ್ರಲ್ಲ, ಸೂರ್ಯ ಓಪನ್ ಆಯಿತು. ಯಾಕೋ ವೀರಂಗುತಿ ವ್ಯೂ ಪಾಯಿಂಟ್ಗೂ ಹೋಗ್ಬೇಕು ಅನ್ನಿಸ್ತಾ ಇದೆ. ಇವಾಗ ಅಲ್ಲಿ ಹೋಗೋಣ ಬನ್ನಿ. ವೀರಂಗುತಿ ಲೊಕೇಶನ್ ಬರೋದು ಬೇಡ ಅನ್ಕೊಂಡ್ವಿ, ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿ. ತುಂಬಾ ಒಳ್ಳೇದಾಯ್ತು. ವ್ಯೂ ಮಾತ್ರ ಕ್ರೇಜಿ ಇದೆ, ಒಳ್ಳೆ ರೈಡ್ ಎಕ್ಸ್ಪೀರಿಯನ್ಸ್, ಫುಲ್ ಒಳ್ಳೆ ರೋಡು. ಆ ಕಡೆ ಈ ಕಡೆ ಫಾರೆಸ್ಟ್. ಆಫ್ ರೋಡ್ ಮಸ್ತ್ ಡ್ರೈವ್ ಎಕ್ಸ್ಪೀರಿಯನ್ಸ್ ಇತ್ತು. ಇಷ್ಟೊತ್ತು ಬಂದಿದ್ದು ರೂಟ್ ಏನಿತ್ತು, ಫುಲ್ಲು ಕಾಡು ಮಧ್ಯ, ಒಳ್ಳೆ ರೋಡು, ಒಳ್ಳೆ ನೇಚರು, ಸಾಕಾಗಿತ್ತು. ನೋ ರಿಗ್ರೆಟ್ಸ್. With the ocean as my guide, top down riding, let the west coast vibes collide. Corner store stops, grab a drink, it's all good. Cruising through the streets of my neighborhood. Hey yo, ಈ ಥರ ನೇಚರ್ ಕಾಣಿಸಿದ್ರೆ ಹೋಗ್ತಾ ಇರಬೇಕು ಅಲ್ಲೆಲ್ಲೋ ಅನ್ಸುತ್ತೆ. ಹೋಗ್ತಾ ಇರ್ಬೋದು, ಕಳಗವರೆಗೂ ಹೋಗ್ತೀಯ ಹಾಗೆ.
ಬಟ್ ನಿಜ ಕಾಲ್ದಾರಿ ಇದೆ, ಹೋಗ್ತಾನೆ ಇದೆ. ಮೇ ಬಿ ಎಲ್ಲರೂ ನಡೆದು ದಾರಿಯ ಮಾಡಿದ್ದಾರೆ ವ್ಯೂ ಪಾಯಿಂಟ್ಗೆ. ಸೊ ಈ ವೀರಂಗುತ್ತಿ ವ್ಯೂ ಪಾಯಿಂಟ್ ಹೆಂಗೆ ಅಂದರೆ ನೀವು ಎಷ್ಟು ಟ್ರೆಕ್ ಮಾಡ್ತೀರೋ ಅಷ್ಟು ವ್ಯೂ ಪಾಯಿಂಟ್. ಪ್ರಾಪರ್ ಟೂರಿಸ್ಟ್ ಪ್ಲೇಸ್ ಏನಲ್ಲ ಇದು, ಅಂಡರ್ ರೇಟೆಡ್ ಲೊಕೇಶನ್ ಅಂತಲೇ ಅನ್ಕೊಬೋದು ನೀವು. ಮೇಯ್ನ್ ಕೊಲ್ಲಿ ಹಿಲ್ಸ್ ಏನಿದೆ ಅಲ್ಲಿಂದ ಸ್ವಲ್ಪ ತುಂಬ ದೂರ ಬರಬೇಕು ಈ ಲೊಕೇಶನ್. ನಾವಿನ್ನೂ ಕತ್ಲಾಗಿಲ್ವಲ್ಲ ಅಂತ ಬೇಗ ಓಡೋಡಿ ಬಂದುಬಿಟ್ರಿ. ರಿಗ್ರೆಟ್ ಅಂತೂ ಇಲ್ಲ ಗುರು, ಒಳ್ಳೆ ಜರ್ನಿ ಇತ್ತು, ಒಳ್ಳೆ ರೈಡ್ ಎಕ್ಸ್ಪೀರಿಯನ್ಸ್ ಇತ್ತು. ಇಲ್ಲಿ ಅದೇ ನೋಡಿ ನಾನು ಹೇಳ್ದಂಗೆ ಇನ್ನೂ ನಡ್ಕೊಂಡು ಹೋದರೆ ಹೋಗ್ತಾ ಇರ್ಬೋದು ವ್ಯೂ, ಬಟ್ ಸಾಕು ಅಂತ ಇವಾಗ ನೋಡಿ ಇಷ್ಟಿದೆ ವ್ಯೂ. ಸೊ ಇವಾಗ ರಿಟರ್ನ್ ಹೋಗೋಣ ಬನ್ನಿ. ಇನ್ನೇನು ಇನ್ನೊಂದು ಅರ್ಧ ಗಂಟೆಗೆ ಫುಲ್ ಕತ್ಲಾಗೋಗುತ್ತೆ ಏರಿಯಾ. ಸೊ ಪ್ರಾಬಬ್ಲಿ ನಾವು ಇವಾಗ ರೂಮ್ಗೆ ಹೋಗೋಷ್ಟರಲ್ಲೇ ಕತ್ಲಾಗೋಗಿರುತ್ತೆ. ಫಾಗ್ ಲೈಟ್ಸ್ ಎಲ್ಲ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಎಲ್ಲೂ ಇಡೀ ಊರೇ ಸ್ಟ್ರೀಟ್ ಲೈಟ್ಸ್ ಇಲ್ಲ, ಬಟ್ ನೇಚರ್ ವೈಸ್ ಬಾಂಬ್, ಬ್ಯೂಟಿ, ಪ್ಯೂರ್ ನೇಚರ್. The next day. ಸೊ ಬಡೀಸ್ ಎಲ್ರಿಗೂ ಶುಭೋದಯ. ಇದು ಬಂದು 4th ಡೇ, ಟ್ರಿಪ್ಪಿನ ಕೊನೆಯ ದಿನ ಆಗಿದೆ. ನನ್ನ ಹೆಲ್ಮೆಟ್ದು ಇಂಟರ್ನಲ್ ಮೈಕ್ ಏನಿದೆ ಅದು ಕ್ಯಾಮ್ರಾಗೆ ಸರಿಗೆ ಫಿಟ್ ಆಗಿರಲಿಲ್ಲ. ಸೊ ಬೆಟ್ಟ ಇಳಿವಾಗ ಏನೇನು ಮಾತಾಡ್ಕೊಂಡು ಬಂದಿದ್ನೋ ಎಲ್ಲ ಮಿಸ್ ಆಗಿದೆ, ಯಾವುದು ಸರಿಗೆ ರೆಕಾರ್ಡ್ ಆಗಿಲ್ಲ. ಸೊ ನಾಮಕ್ಕಲ್ಲಲ್ಲಿ 2 ಫೇಮಸ್ ಟೆಂಪಲ್ಸ್ ಇದೆ, ಒಂದು ನರಸಿಂಹ, ಇನ್ನೊಂದು ಆಂಜನೇಯ. ಸೊ ಇವೆರಡು ದೇವ್ರನ್ನ ದರ್ಶನ ಮಾಡೋಣ ಅಂತ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ರೂಮ್ಸ್ನ ಚೆಕ್ಔಟ್ ಮಾಡಿಕೊಂಡು ಬೆಟ್ಟನ ಇಳಿಯೋಕ್ಕೆ ಶುರು ಮಾಡಿದ್ವಿ. ಹಾಗೆ ಮಧ್ಯದಲ್ಲಿ ವ್ಯೂ ಪಾಯಿಂಟ್ ಹತ್ರ ಒಂದೆರಡು ಫೋಟೋ ತಗೊಳ್ಳೋಣ ಅಂತ ನಿಲ್ಲಿಸಿದಾಗ ಗೊತ್ತಾಯಿತು ಮೈಕ್ ಇಶ್ಯೂ. ಸೊ ಅವಾಗ ಸರಿ ಮಾಡಿಕೊಂಡೆ. ಓಕೆ, ಫೈನಲಿ ವಿ ಆರ್ ಡನ್ ವಿತ್ ಕೊಲ್ಲಿ ಹಿಲ್ಸ್. ನೋಡಿ ಇದೆ ಚೆಕ್ ಪೋಸ್ಟು, ಎಕ್ಸಿಟ್ ಆಗ್ತಾ ಇದ್ದೀವಿ. ಕ್ರೇಜಿ ಎಕ್ಸ್ಪೀರಿಯನ್ಸ್, ಬಟ್ ಹೆವಿ ಟೈಮ್ ತೊಗೊಂತು ಇಳಿಯೋಕ್ಕೆ ಮಾತ್ರ. ಫುಲ್ ಕಾಶಿಯಸ್ ಆಗಿದ್ವಿ. ಸೊ ನಿನ್ನೆ ಬೆಟ್ಟ ಹತ್ತುವಾಗ ಇಲ್ಲಿ ಟೀ ಕುಡಿಯೋಕ್ಕೆ ಅಂತ ನಿಲ್ಲಿಸಿದ್ವಿ. ತಿರ್ಗಾ ಇಲ್ಲೇ ಮತ್ತೆ ಒಂದು ಟೀ ಸ್ಟಾಪ್ ಹಾಕ್ಕೊಂಡು ಆಮೇಲೆ ತಿಂಡಿಗೆ ಹೋಗೋಣ ಅಂತ ಪ್ಲ್ಯಾನಿಂಗ್. ಆಫ್ಟರ್ ದಿ ಕ್ರೇಜಿ ಕೊಲ್ಲಿ ಹಿಲ್ಸ್ ಘಾಟ್ಸ್ ಡಿಕ್ಲೈನಿಂಗ್ ಒಳ್ಳೆ ಟೀ ಕುಡಿತಾ ಇದ್ದೀವಿ. ಸೊ ಸುಮಾರು ಬೈಕರ್ಸ್ದು ಡ್ರೀಮ್ ಇದು ಕೊಲ್ಲಿ ಹಿಲ್ಸ್, ಆ್ಯಂಡ್ ಆಲ್ಸೋ ಒನ್ ಆಫ್ ದಿ ಅಡ್ವೆಂಚರಸ್ ಆ್ಯಂಡ್ ಡೇಂಜರಸ್ ಘಾಟ್ಸು. ಸುಮಾರು ಜನ ಹೆದರ್ತಾರೆ ಬರೋಕ್ಕೆ ಅಂತ. ಟು ಬಿ ಆನೆಸ್ಟ್ ನನಗಂತೂ ಏನೂ ಭಯ ಆಗಲಿಲ್ಲ ಅಷ್ಟೊಂದು. ಮೇಯ್ನ್ಲಿ ನಮ್ಗೆ ಅಡ್ವಾಂಟೇಜ್ ಆಗಿದ್ದು ಟ್ರಾಫಿಕ್ಕು. ವೀಕ್ ಡೇ ಆಗಿರೋದ್ರಿಂದ ಟ್ರಾಫಿಕ್ ಇರಲಿಲ್ಲ, ಖಾಲಿ ರೋಡ್ಸ್ ಇತ್ತು. ಗ್ರೂಪಲ್ಲಿ ಏನಾರ ಟ್ರಾವೆಲ್ ಮಾಡ್ತಿದ್ರೆ ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಬಟ್ ಇಂಟರ್ಕಾಮ್ ಈಸ್ ಮಸ್ಟ್, ಕಮ್ಯುನಿಕೇಟ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಬ್ಲೂಟೂತ್ ಇಂಟರ್ಕಾಮ್ ಏನಾನ ಇದ್ರೆ ಮಾತಾಡ್ಕೊಂಡು ಹೋಗ್ಬೋದು. ಓವರಾಲ್ ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಒನ್ ಆಫ್ ದಿ ಮೇಜರ್ ಬಕೆಟ್ ಲಿಸ್ಟ್ ಇಸ್ ಡನ್. ಸೊ ನೆಕ್ಸ್ಟು ನಾಮಕ್ಕಲ್ ಟೆಂಪಲ್ಗೆ ಹೋಗೋಣ ಬನ್ನಿ. ಸೊ ನೀವು ಇಲ್ಲಿ ನೋಡ್ಬೋದು ಆಂಜನೇಯ ಟೆಂಪಲ್ಲು. ಇದು ಬಂದು ಕ್ಲೋಸ್ ಮಾಡಿದ್ದಾರೆ, ಅಲಂಕಾರ ಏನೋ ನಡೀತಿದೆ ಅನಿಸುತ್ತೆ. ಬಟ್ ಈ ಆಂಜನೇಯ ಟೆಂಪಲ್ ಆಪೋಸಿಟೇ ನರಸಿಂಹಸ್ವಾಮಿ ಟೆಂಪಲ್ ಇದೆ, ಅದು ಈ ರೋಡಲ್ಲಿ ಹೋಗಬೇಕು. ಈ ರೋಡಲ್ಲಿ ಸ್ಟ್ರೈಟಲ್ಲಿ ಬೆಟ್ಟ ಕಾಣಿಸುತ್ತೆ ನೋಡಿ, ಆ ಬೆಟ್ಟದ ಹತ್ರ ಬರುತ್ತೆ ಟೆಂಪಲ್ಲು. ಸೊ ಫಸ್ಟು ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗಿ ಆಮೇಲೆ ಇಲ್ಲಿಗೆ ಬರೋಣ ವಾಪಸ್ಸು. ಬನ್ನಿ. ಸೊ ಇದೇ ನೋಡಿ ತಮಿಳ್ನಾಡು ನಾಮಕ್ಕಲ್ನಲ್ಲಿರುವ ಅರುಳ್ಮಿಗು ಶ್ರೀ ನರಸಿಂಹಸ್ವಾಮಿ ಟೆಂಪಲ್. ಸೊ ಈ ಟೆಂಪಲ್ ಬಂದು ಒಂದು ದೊಡ್ಡ ಮೋನೋಲಿಥಿಕ್ ಕಲ್ಲಿನ ಮುಂದೆ ಕಟ್ಟಿಸಿರುವಂಥದ್ದನ್ನು ನೋಡ್ಬೋದು. ಇನ್ನಿದ್ರ ಹಿಸ್ಟ್ರಿ ಹೇಳಬೇಕಂದ್ರೆ, ಪೌರಾಣಿಕ ಕಥೆ ಪ್ರಕಾರ ದೈತ್ಯ ಹಿರಣ್ಯಕಶಿಪುವನ್ನ ಸಂಹರಿಸಿದ ನಂತರ ಭಗವಾನ್ ನರಸಿಂಹನು ಶಾಂತ ರೂಪದಲ್ಲಿ ಇಲ್ಲಿ ನೆಲೆಸಿದನೆ ಅಂತ ಜನರ ನಂಬಿಕೆ. ಬನ್ನಿ ಈಗ ನರಸಿಂಹಸ್ವಾಮಿ ಆಪೋಸಿಟ್ ಅಲ್ಲೇ ನಿಂತಿರುವ 18 ಅಡಿ ಆಂಜನೇಯನ ನೋಡೋಣ. ಇನ್ನು ಇದ್ರ ಹಿಸ್ಟ್ರಿ ಹೇಳಬೇಕಂದ್ರೆ, ಈ ಊರಿಗೆ ನಾಮಕ್ಕಲ್ ಅಂತ ಹೆಸರು ಬಂದಿದ್ದ ಕಾರಣನೇ ಈ ಆಂಜನೇಯ ಸ್ವಾಮಿ ಅಂತ ಪುರಾಣ ಹೇಳುತ್ತೆ. ಸೊ ಹೇಗೆ ಅಂದರೆ, ಆಂಜನೇಯ ಸ್ವಾಮಿ ನೇಪಾಳಿಂದ ಒಂದು ಸಾಲಿಗ್ರಾಮ ಕಲ್ಲನ್ನ ತಗೊಂಡು ಬರ್ತಿರುವಾಗ ಸಂಜೆ ಸಂಧ್ಯಾವನ್ನೇ ಟೈಮಲ್ಲಿ ಆ ಕಲ್ಲನ್ನ ನೆಲದ ಮೇಲೆ ಇಡಬಾರ್ದು ಅಂತ ಅಲ್ಲೇ ಇದ್ದ ತಾಯಿ ಮಹಾಲಕ್ಷ್ಮಿಗೆ ಕೊಟ್ಟಿರ್ತಾರೆ. ಬಟ್ ತಾಯಿ ಮಹಾಲಕ್ಷ್ಮಿ ಸ್ವಲ್ಪ ಹೊತ್ತಾದ್ಮೇಲೆ ಆ ಕಲ್ಲನ್ನ ನೆಲದ ಮೇಲೆ ಇಟ್ಬಿಡ್ತಾಳೆ. ಸೊ ಆಮೇಲೆ ಆ ಕಲ್ಲನ್ನ ಆಂಜನೇಯಗೆ ಎಷ್ಟು ಕಷ್ಟಪಟ್ಟರು ಎತ್ತಕ್ಕಾಗಲ್ಲ. ಸೊ ಆವಾಗಲೇ ನರಸಿಂಹಸ್ವಾಮಿ ಟೆಂಪಲ್ ಹಿಂದಗಡೆ ಒಂದು ದೊಡ್ಡ ಮೋನೋಲಿಥಿಕ್ ಕಲ್ಲನ್ನ ತೋರಿಸಿದ್ನಲ್ಲ ನಿಮಗೆ, ಅದೇನೇ ಈ ಸಾಲಿಗ್ರಾಮ ಕಲ್ಲು ಅಂತ ಪುರಾಣ ಹೇಳುತ್ತೆ. ಸೊ ನೀವೇನಾದರೂ ಬೆಂಗಳೂರಿಂದ ಶ್ರೀಶೈಲಂ ಆಗಲಿ ಅಥವಾ ತಂಜಾವೂರಾಗಲಿ ಅಥವಾ ಕೊಡೈಕೆನಾಲು, ಕನ್ಯಾಕುಮಾರಿ, ರಾಮೇಶ್ವರಮ್ಮು
ಈ ಕಡೆ ಎಲ್ಲ ಏನಾನ ಟ್ರಿಪ್ ಬಂದರೆ ನಾಮಕ್ಕಲ್ ಮೇಲೇ ಬರಬೇಕು. ಸೊ ಆನ್ ದಿ ವೇ ನೀವು ಈ 2 ಟೆಂಪಲ್ಸ್ನ ಕೂಡ ವಿಸಿಟ್ ಮಾಡ್ಬೋದು. ಸೊ ಅಷ್ಟೇ ಸ್ನೇಹಿತರೆ, ನೋಡಿದ್ರಲ್ಲ, ಈ ಎಲ್ಲ ಲೊಕೇಶನ್ಸ್ನ ನೋಡಿಕೊಂಡು ಫೈನಲಿ 4 ಡೇಸ್ ಟ್ರಿಪ್ ಏನಿದೆ ಇದನ್ನು ಮುಗಿಸ್ಕೊಂಡು ವಾಪಸ್ ಮನೆ ಕಡೆಗೆ ಹೊರಟ್ವಿ. ಸೊ ವಾಪಸ್ ಬೆಂಗಳೂರಿಗೆ ರೀಚ್ ಆಗೋಷ್ಟರಲ್ಲಿ ರಾತ್ರಿ ಕತ್ಲಾಗೋಗಿತ್ತು. ಟೋಟಲ್ 750 ಕಿಲೋಮೀಟ್ರ್ ಆಯಿತು ಇಡೀ ಟ್ರಿಪ್ಪು. ಈ 4 ಡೇಸ್ ಏನಿದೆ ಒಳ್ಳೆ ಅಡ್ವೆಂಚರಸ್, ಒಳ್ಳೆ ಮೆಮೊರೀಸ್ ಅಷ್ಟೇ ಗುರು. ನಾನು ನಮ್ಮ ಮನೆಗೆ ಬಂದೆ. ಸೊ ಆ್ಯಸ್ ಯೂಶುವಲ್ ವಿಡಿಯೋ ಏನಾದ್ರು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆ ತಿರ್ಗಾ ಮತ್ತೊಂದು ಎಕ್ಸೈಟೆಡ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್.